ಆ ಮಗುವಿಗೆ ಗುದದ್ವಾರ ಇರಲಿಲ್ಲ. ಆ ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ. ಎಲ್ಲ ಸರಿ ಮಾಡಿಕೊಡ್ತೇನೆ, ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ. ಖರ್ಚೆಲ್ಲ ಲಂಚ. ಗಂಡ ಹೆಂಡತಿ ಗೊತ್ತಿತ್ತು ಈ ರೀತಿ ನಡೀತಾ ಇದೆ ಅಂತ ಸ್ವಲ್ಪ ಸಾಲ ಮಾಡಿ ಹಣ ತಗೊಂಡೋಗಿದ್ರು. ಹಣ ಆ ವೈದ್ಯನ ಮೇಜಿನ ಮೇಲೆ ಇಡ್ತಾರೆ. ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ. ಲೆಕ್ಕ ಹಾಕಿ ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ. ಮಗು ಜೀವನ ಪರ್ಯಂತ ಒಂದು ಬ್ಯಾಗ್ ಹಾಕ್ಕೊಂಡಿರ್ಬೇಕು ಆ ಮಲ ಶೇಖರಣೆ ಮಾಡೋಕ್ಕೆ. ಎಂಥ ವೈದ್ಯ! ದೇವರನ್ನು ಬೇಡ್ಕೊಂಡಿರ್ಬೇಕು, ನನಗೆ ವಿದ್ಯೆ ಕೊಡಿ, ನನ್ನನ್ನು ವೈದ್ಯನಾಗಿ ಮಾಡಿ, ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ, ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ. ದೇವರು ಎಲ್ಲ ವರ ಕೊಟ್ಟರು. ಅಲ್ಲೊಂದು 6 ತಿಂಗಳ ಮಗು ಬರ್ತದೆ. ಆ ಮಗುವಿಗೆ ಭವಿಷ್ಯ ಕೊಡುವಂತಹ ಶಕ್ತಿ ಆತನಲ್ಲಿದೆ. ಕೈ ತುಂಬ ಸಂಬಳ ಪಡಿತಾನೆ. ಆತನ ಕರ್ತವ್ಯ ರೋಗಿಗಳಿಗೆ ಚಿಕಿತ್ಸೆ ಕೊಡುವುದು. ಆದರೆ ದುರಾಸೆ ಅವನನ್ನು ಬಿಡಲಿಲ್ಲ. ಆ ಮಗುವನ್ನು ಕರ್ಕೊಂಡು ಲೋಕಾಯುಕ್ತಕ್ಕೆ ಬಂದರು ಪೋಷಕರು. ಆ ಮಗುವನ್ನು ಒಂದು ಖಾಸಗಿ ಆಸ್ಪತ್ರೆಗೆ ನಾನು ಕರ್ಕೊಂಡು ಹೋಗಿದ್ದೆ. ಆ ಆಸ್ಪತ್ರೆ ನನ್ನ ಊರಿನವ್ರದ್ದಾಗಿತ್ತು. ನನ್ನ ಚಿಕಿತ್ಸೆಯಲ್ಲಿ ನಡೀತಾ ಇತ್ತು. ಅವರನ್ನು ಬೇಡ್ಕೊಂಡು ಈ ಮಗುವಿಗೆ ಒಂದು ಭವಿಷ್ಯ ಕೊಡಿ ಅಂತ ಕೊಟ್ಟರು. ಮೊನ್ನೆ ಅಕ್ಟೋಬರ್ ತಿಂಗಳಿಗೆ ಆ ಮಗುವನ್ನು 1 ವರ್ಷ ಆಯಿತು. ಮಗುವನ್ನು ಕರ್ಕೊಂಡು ಮನೆಗೆ ಬಂದಿದ್ದರು. ಮಗುವಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿ ಅಂತ. ಎಷ್ಟು ಖುಷಿ ಆಗ್ತದೆ. 16 ವರ್ಷದ ಹೆಣ್ಮಗಳು ಆ ಬ್ಯಾಗ್ ಹಾಕೊಂಡು ತಿರುಗ್ತಾ ಇದ್ದರೆ ಆಕೆಯ ಭವಿಷ್ಯ ಏನಾಗ್ತಾ ಇತ್ತು. ಅದಕ್ಕೆ ಪರಿಹಾರ ಇತ್ತು. ಆ ಪರಿಹಾರ ಕೊಡುವಂಥ ವ್ಯಕ್ತಿಗೆ ಸರ್ಕಾರ ಹಣ ಕೊಡ್ತಾ ಇತ್ತು. ಆತನ ಕರ್ತವ್ಯ ಆಗಿತ್ತು. ಆದರೆ ಒಂದು ರೋಗ, ದುರಾಸೆ ಅನ್ನೋ ರೋಗ ಯಾವ ಮಟ್ಟಕ್ಕೆ ಹೋಗ್ತದೆ. ಒಂದು ದಿವಸ ಒಬ್ರು 80-85 ವರ್ಷಕ್ಕೆ ಜಾಸ್ತಿ ವಯಸ್ಸಿನ ಮಹಿಳೆ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿ, ಸ್ವಾಮಿ ನನಗೆ ಆದಾಯ ಇಲ್ಲ. ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ. ತಿಂಗಳಿಗೆ 250 ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ. ಪೋಸ್ಟ್ ಮ್ಯಾನ್ 10% ಕೇಳ್ತಾನೆ. ಕೊಡದೇ ಇದ್ದರೆ 3 ಸಲ ಮನೆಗೆ ಬಂದೆ, ಅಡ್ರೆಸ್ ಇಲ್ಲ ಅಂತ ರಿಟರ್ನ್ ಟು ದ ಸೆಂಡರ್ ಅಂತಾನೆ. ಅದು ಮತ್ತೆ ಆ ಮಗನಿಗೆ ಎಂದೂ ವಾಪಸ್ ಹೋಗಿಲ್ಲ. ದಾರಿಯಲ್ಲೇ ಸೋರ್ಕೊಂಡು ಹೋಗ್ತಾ ಇತ್ತು. ಆಕೆಗೆ ಸಹಾಯ ಮಾಡಬೇಕಂತ ನನಗೆ ಇಚ್ಛೆ ಇತ್ತು. ಆದರೆ ನನಗೆ ಅಧಿಕಾರ ಇರಲಿಲ್ಲ. ಯಾಕೆಂದರೆ ಪೋಸ್ಟ್ ಮ್ಯಾನ್ ಕೇಂದ್ರ ಸರ್ಕಾರದ ನೌಕರ. ನನ್ನ ಅಧಿಕಾರಕ್ಕೆ ರಾಜ್ಯ ಸರ್ಕಾರದ ನೌಕರರ ಮೇಲೆ ಮಾತ್ರ. ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಹಿರಿಯ ಅಧಿಕಾರಿಗೆ ಫೋನ್ ಮಾಡಿದೆ, ಈ ರೀತಿ ಇದೆಯಪ್ಪ, ಸ್ವಲ್ಪ ಸಹಾಯ ಮಾಡೋಂತ. ಅವ ನಮ್ಮ ಸಂಭಾಷಣೆ ಸಮಯದಲ್ಲಿ ಲೆಕ್ಕ ಹಾಕಿರಬೇಕು. 250 ರೂಪಾಯಿ, 10%, 25 ರೂಪಾಯಿ. ಆತ ನೇರವಾಗಿ ನನಗೆ ಹೇಳ್ತಾನೆ, 25 ರೂಪಾಯಿ ಕೇಸ್ ವಿಚಾರಣೆ ಮಾಡೋಕ್ಕೆ ನನ್ನ ಹತ್ರ ಅಧಿಕಾರಿಗಳಿಲ್ಲ. ನನ್ನ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಹಗರಣಗಳನ್ನು ಮಾತ್ರ ವಿಚಾರಣೆ ಮಾಡೋದು. ಅಂದರೆ ಆ ಕ್ರಿಮಿನಲ್ ಕೇಸಲ್ಲೂ ಕೂಡ ಹಣದ ವ್ಯವಸ್ಥೆ ಎಂತ. ಆದರೆ ನನಗೆ ಲೋಕಾಯುಕ್ತಕ್ಕೆ ಒಂದು ಪೊಲೀಸ್ ಸಂಸ್ಥೆ ಇತ್ತು. ಅವ್ರಿಗೆ ಹೇಳಿದೆ, ಆ ಪೋಸ್ಟ್ ಮ್ಯಾನ್ ಹತ್ರ ಮಾತಾಡಿ, ಇಲ್ಲದೇ ಇದ್ದರೆ ಬೇರೆ ರೀತಿಯಲ್ಲಿ ನಾವು ಇದಕ್ಕೆ ಪರಿಹಾರ ಹುಡುಕ್ತೇವೆ ಅಂತ. ಆ ಪೋಸ್ಟ್ ಮ್ಯಾನ್ ಒಪ್ಕೊಂಡು ಆಕೆ ತೆಗೊಳ್ಳೋದನ್ನು ನಿಲ್ಲಿಸ್ಬಿಟ್ಟ. ಆದರೆ ಎಂಥ ಮಟ್ಟಕ್ಕೆ ನಾವು ಹೋಗ್ತೇವೆ ಈ ದುರಾಸೆ ಎನ್ನುವ. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಟ್ಟು, ನನ್ನ ಮಾತಿಗೆ ಉದಾಹರಣೆ ಕೊಟ್ಟು. ಒಂದಿನ ಹೈದರಾಬಾದಿಂದ ಒಬ್ಬರು ಹಿರಿಯ ಏರ್ಫೋರ್ಸ್ ಆಫೀಸರ್ ಫೋನ್ ಮಾಡಿದರು ನನಗೆ. ಅವ್ರು ಹೇಳಿದರು, 3 ದಿವಸದ ಹಿಂದೆ ನನ್ನ ಅಣ್ಣನ 18 ವರ್ಷದ ಹೆಣ್ಣುಮಗಳು ಅಪಘಾತಕ್ಕೆ ಸಿಲುಕಿ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾಳೆ. ಆಕೆಯ ಶವ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿದೆ. ಶವ ಪರೀಕ್ಷೆ ನಡೆದಿಲ್ಲ. ನಾವೊಂದು ಆ್ಯಂಬುಲೆನ್ಸ್ ಇಟ್ಟಿದ್ದೇವೆ 3 ದಿವಸದಿಂದ ಆ ಶವವನ್ನು ಹೈದರಾಬಾದಿಗೆ ತರಕ್ಕೆ. ನಮಗೆಲ್ಲ ವಯಸ್ಸಾಗಿದೆ, ಎಲ್ಲರಿಗೂ ಬೆಂಗಳೂರಿಗೆ ಬರೋಕ್ಕಾಗಲ್ಲ. 3 ದಿವಸ ಆಯಿತು, ಪೊಲೀಸರು ಶವ ಕೊಡ್ತಾ ಇಲ್ಲ, ಶವ ಪರೀಕ್ಷೆ ನಡೆದಿಲ್ಲ. ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ನಮ್ಮ ದುಃಖವನ್ನು ಅಂತ ಹೇಳಿದರು. ನಾನು ಹೇಳಿದೆ, 1-2 ಗಂಟೆಯಲ್ಲಿ ನಿಮ್ಗೆ ಫೋನ್ ಮಾಡ್ತೇನೆ ಅಂತ. ನಾನು ಖುದ್ದಾಗಿ ಆಸ್ಪತ್ರೆಗೆ ಹೋದೆ. ಅಲ್ಲಿ ಸೂಪ್ರಿಂಟೆಂಡೆಂಟ್ನ ಭೇಟಿ ಮಾಡಿದೆ. ಸೂಪ್ರಿಂಟೆಂಡೆಂಟ್ ಹೇಳಿದರು, ಈ ರೀತಿ ಆಗೋಕ್ಕೆ ಸಾಧ್ಯವಿಲ್ಲ. ಈ ಆಸ್ಪತ್ರೆಗೆ ದಿನನಿತ್ಯ 4-5 ಶವಗಳು ಬರ್ತವೆ. ಆಕ್ಸಿಡೆಂಟು, ಮರ್ಡರು, ಸೂಸೈಡು, ಈ ರೀತಿ ಎಲ್ಲ. ಡಾಕ್ಟ್ರನ್ನು ಕರೆಸಿ ಕೇಳೋಣ ಅಂತ ಪಿಯೋನನ್ನು ಕಳಿಸಿದರು. ಒಬ್ಬ ವೈದ್ಯ, ಇಬ್ಬರಲ್ಲಿ ಒಬ್ಬ ವೈದ್ಯ ಬಂದ.
ಬಂದು ಸೂಪರಿಂಟೆಂಡೆಂಟ್ಗೆ ಹೇಳ್ತಾನೆ, ಏನು ಸರ್ ಅವಸರ, ಶವ ಕೊಂಡ್ಕೋಗ್ತಾ ಇಲ್ಲ, ಫ್ರೀಸರಲ್ಲಿದೆ. ಆವಾಗ ಡಾಕ್ಟ್ರ್ ಹೇಳಿದ್ರಂತೆ, ನೀನೇನು ಮಾಡ್ತಾ ಇದ್ದೆ 3 ದಿವಸ ಅಂತ. ಇಲ್ಲ, ಮೇನ್ ಬಿಲ್ಡಿಂಗಿಂದ ಒಬ್ಬರು ಬಂದರು, ಅವ್ರು ಹೇಳಿದರು ಅವರ ಸಂಬಂಧಿಗೆ ಬೇಕಾದ ಚಿಕಿತ್ಸೆ ಸಿಗ್ತಾ ಇಲ್ಲ, ನೀವು ದಯವಿಟ್ಟು ಬಂದು ಚಿಕಿತ್ಸೆ ಕೊಡಿ ಅಂತ. ಅದಕ್ಕೆ ನಾನು ಹೋದೆ, 3 ದಿವಸ ಅಲ್ಲೇ ಇದ್ದೆ ಅಂತ ಹೇಳಿದೆ. ನಾನು ಕೇಳಿದೆ, ಡಾಕ್ಟ್ರೇ, ಆ ಸಂಬಂಧಿ ಅಥವಾ ಪೇಷಂಟಿನ ಪರಿಚಯ ನಿಮಗೆ ಮೊದಲಿತ್ತೆ ಅಂತ. ಇಲ್ರಿ, ಮೊದಲನೇ ಸಲ ಹೇಳಿದ. ನನಗೆ ಅರ್ಥ ಆಯಿತು. ಆ ಮೇನ್ ಬಿಲ್ಡಿಂಗಲ್ಲಿ 40-45 ಬೇರೆ ಬೇರೆ ಡಾಕ್ಟ್ರುಗಳಿದ್ದಾರೆ. ಒಬ್ಬನಲ್ಲಿ ಸಮಾಧಾನ ಆಗದಿದ್ರೆ ಅಲ್ಲೇ ಇನ್ನೊಬ್ಬನ ಹತ್ರ ಹೋಗ್ಬೋದಿತ್ತು. ಅದು ಬಿಟ್ಟು 100 ಮೀಟರ್ ದೂರದಲ್ಲಿರುವಂಥ ಶವಾಗಾರಕ್ಕೆ ಹೋದಂತೆ. ನನಗೆ ಅರ್ಥ ಆಯಿತು. ನಾನು ಇಲ್ಲೇ ಕೂತಿರ್ತೇನೆ, ಶವ ಪರೀಕ್ಷೆ ನಡೆದ ಶವ ಪರೀಕ್ಷೆಯನ್ನು ಶವವನ್ನು ಆ್ಯಂಬುಲೆನ್ಸಲ್ಲಿ ಹಾಕೋವರೆಗೆ, ತದನಂತರ ನೋಡೋಣ ಏನು ಮಾಡ್ಬೋದು ಅಂತ. ಅಲ್ಲಿ ಕೂತಿದ್ದಾಯಿತು, ಶವ ಪರೀಕ್ಷೆ ನಡೆದಿದ್ದಾಯಿತು, ಕಳಿಸಿದ್ದಾಯಿತು. ಎಂಥ ವ್ಯಕ್ತಿಗಳು ಆಡಳಿತೆಯಲ್ಲಿದ್ದಾರೆ. ಈ ಆಡಳಿತ ಒಂದು ಗುಂಪಿಗೆ ಸೇರಿದ್ದಲ್ಲ, ರಾಜಕೀಯಕ್ಕೆ ಅಥವಾ ಅಧಿಕಾರಿಗಳಿಗೆ ನ್ಯಾಯಾಂಗ ಅಂತ ಇದೆ, ಅದರಲ್ಲೂ ಇದೆ. ಯಾಕೆ ಅವರು ನ್ಯಾಯಾಧೀಶರು ಹೋಗುವುದು ಇದೇ ಸಮಾಜದಿಂದ. ದುರಾಸೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಮಾನವೀಯತೆ ಎಲ್ಲಿದೆ ಅಂತ ಸ್ವಲ್ಪ ಹುಡುಕಬೇಕಾಗ್ತದೆ. ಇವತ್ತು ಮುಂದೆ ನಿಮ್ಮ ಮಕ್ಕಳಿಗೆ ಏನಾಗ್ಬೋದು, ಯಾವ ಸಮಾಜದಲ್ಲಿ ಅವರು ಇರೋಕ್ಕೆ ಸಾಧ್ಯವಿದೆ, ಈ ದೇಶದ ವಿಂಗಡಣೆ ಆದರೆ ಯಾವ ರೀತಿಯಲ್ಲಿ ಈ ದೇಶದಲ್ಲಿ ಶಾಂತಿ ಇರ್ಬೋದು. ಯುಕ್ರೇನ್ನಲ್ಲಿ ಆದಂಥದ್ದು, ರಷ್ಯಾ ಯುಕ್ರೇನ್ ನಡುವೆ, ಇಸ್ರೇಲ್ ಗಾಜಾದ ನಡುವೆ, ಹಿಂದೆ ಆಗಿತ್ತು. ಜಪಾನ್ನಲ್ಲಿ 2 ಅಣುಬಾಂಬುಗಳನ್ನು ಅಮೆರಿಕದವರು ಹಾಕಿದರು. ಬಂಧುಗಳೇ, ನಮ್ಮ ಭವಿಷ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯಕ್ಕೆ ಈ 2 ಮೌಲ್ಯಗಳ ಅಗತ್ಯ ಇದೆ. ಇದು ಸುಲಭವಾಗಿ ಅಳವಡಿಸ್ಬೋದು. ನೀವು ಚಿಕ್ಕ ಮಕ್ಕಳಿಗೆ ಅವರ ವಯಸ್ಸಲ್ಲೇ ಇದನ್ನೆಲ್ಲ ಹೇಳಿಕೊಟ್ರೆ ಅವರಲ್ಲಿ ಖಂಡಿತವಾಗಿಯೂ ಬದಲಾವಣೆ ಬರ್ತದೆ. ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕು. ಬರೀ ಏನೋ ಈ ಸಮಾಜ ಈ ರೀತಿ ಆಗಿದೆ, ನೋಡೋ ಆಡಳಿತ ಈ ರೀತಿ ಆಗಿದೆ ಅಂತ ಮಾತಾಡ್ತಾ ಹೋದರೆ ಪ್ರಯೋಜನ ಇಲ್ಲ. ಬದಲಾವಣೆ ನಮ್ಮಿಂದಲೇ ಬರಬೇಕು ಹೊರತು ಇತರರಿಂದ ಆ ಬದಲಾವಣೆ ಬರಲಿ, ನಾನು ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇರ್ತೇನೆ ಅಂತ ಹೇಳಕ್ಕೆ ಹೋಗಬೇಡಿ. ನನ್ನನ್ನು ಇಲ್ಲಿ ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಂದರ್ಭ ಒದಗಿಸಿಕೊಟ್ಟಂಥ ಪಲ್ಲೆ ಕುಟುಂಬದವರಿಗೆ ವಂದಿಸ್ತಾ, ನಿಮಗೆಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ